ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ, ಅದರಲ್ಲಿ ದ್ವಿತೀಯ ಸ್ತೋತ್ರ, 3ನೇ ಶ್ಲೋಕ. ಚಿದಚಿದ್ಭೇದಮಖಿಲಂ ವಿಧಾಯ ಧಾಯ ಭುಂಜತೆ ಅವ್ಯಾಕೃತಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಚಿದಚಿದ್ಭೇದಂ ಅಖಿಲಂ ವಿಧಾಯ ಆಧಾಯ ಭುಂಜತೆ ಅವ್ಯಾಕೃತಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಚಿತ್ ಅಚಿತ್ ಭೇದಂ ಅಂತ ಇದೆ. ಚಿದಚಿತ್ ಭೇದಂ ಅಂದರೆ ಜಗತ್ತು ಅಂತ ಅರ್ಥ. ಚಿದಚಿತ್ ಭೇದಂ ಅಖಿಲಂ ಹಾಗೆಂದ್ರೆ ಜಗತ್ತು ಅಂತ ಅರ್ಥ. ಆ ಜಗತ್ತಲ್ಲಿ ಏನಿದೆ? ಚಿತ್ ಇದೆ, ಅಚಿತ್ ಇದೆ. ಚಿತ್ ಅಂದ್ರೆ ಚೇತಯತಿ ಇತಿ ಚಿತ್, ಚೇತನ ಅಂದ್ರೆ ಜ್ಞಾನವುಳ್ಳವರು ಅಂತ ಅರ್ಥ. ಚೇತನರು ಅಂದ್ರೆ ಜೀವರು, ಅವರಿಗೆ ತಾನೇ ಜ್ಞಾನ ಇದೆ, ಜಡಕ್ಕೆ ಇಲ್ಲ ನೋಡಿ. ಅಚಿತ್ ಅಂದ್ರೆ ಜ್ಞಾನ ಇಲ್ಲದ್ದು ಅಂದ್ರೆ ಜಡ ಅಂತ ಅರ್ಥ. ಅದರ ಭೇದ, ಈ ಜೀವಕ್ಕೂ ಜಡಕ್ಕೂ ಭೇದ ಇದೆ. ಅದೇ ತರ ಜೀವನಿಗೂ ಪರಮಾತ್ಮನಿಗೂ, ಜೀವನಿಗೂ ಜಡಕ್ಕೂ ಪರಮಾತ್ಮನಿಗೂ, ಪರಸ್ಪರ ಜೀವಕ್ಕೂ ಪರಸ್ಪರ ಜಡಕ್ಕೂ ಭೇದಗಳು ಇದೆ ಅಂತ ಪಂಚಭೇದ. ಚಿದಚಿತ್ ಭೇದಂ ಅಖಿಲಂ ಅಂತ ಭೇದದಿಂದ, ಚೇತನಾತ್ಮಕವಾದ ಭೇದಗಳಿಂದ ಕೂಡಿದ ಈ ಜಗತ್ತನ್ನ ಪರಮಾತ್ಮ ಏನ್ ಮಾಡ್ತಾನೆ? ಅಖಿಲಂ ವಿಧಾಯ, ಸೃಷ್ಟಿಕಾಲದಲ್ಲಿ ಅದನ್ನು ಸೃಷ್ಟಿ ಮಾಡ್ತಾನೆ. ವಿಧಾಯ ಅಂದ್ರೆ ಸೃಷ್ಟಿಕಾಲದಲ್ಲಿ ಸೃಷ್ಟ್ವಾ. ಆಧಾಯ ಎರಡನೆಯದು. ಇನ್ನು ಸಂರಕ್ಷಣೆ ಮಾಡುವ ಕಾಲ ನೋಡಿ, ಇದೆಲ್ಲ ಸ್ಥಿತಿಕಾಲ, ಸಂರಕ್ಷಣೆ ಮಾಡುವ ಕಾಲ. ಸೃಷ್ಟಿಕಾಲ ಆದಿಕಾಲ, ಅದರಲ್ಲಿ ಸೃಷ್ಟಿಯನ್ನ ಮಾಡಿ, ಇನ್ನು ಸ್ಥಿತಿಕಾಲ ಅಂದ್ರೆ ಸಂರಕ್ಷಣೆ ಮಾಡುವ ಕಾಲ, ಪ್ರಳಯ ತನಕ ಪರಮಾತ್ಮ ಏನ್ ಮಾಡ್ತಾನೆ? ಈ ಜೀವರನ್ನ ಜಡವನ್ನ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ವಿಧಾಯ ಆಧಾಯ, ವಿಧಾಯ ಅಂದ್ರೆ ಸೃಷ್ಟಿ ಮಾಡ್ತಾನೆ, ಆಧಾಯ ಅಂದರೆ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ತದನಂತರ ಪ್ರಳಯ ಕಾಲದಲ್ಲಿ ಭುಂಜತೆ, ಸಂಹಾರ ಕಾಲೇ ಗ್ರಸತೆ ಅಂದ್ರೆ ಸಂಹರ್ತ್ರೆ ಅಂತ ಅರ್ಥ. ಸಂಹಾರ ಕಾಲ ಬಂದಾಗ, ಪ್ರಳಯ ಕಾಲ ಬಂದಾಗ ಎಲ್ಲವನ್ನು ನುಂಗಿ ಹಾಕ್ತಾನೆ. ಸೃಷ್ಟಿ ಮಾಡುವವನಾದ, ಸಂರಕ್ಷಣೆ ಮಾಡುವವನಾದ, ಪ್ರಳಯ ಕಾಲದಲ್ಲಿ ನುಂಗುವವನಾದ ಆ ಪರಮಾತ್ಮನಿಗೆ ನಮಸ್ಕಾರ ಅಂತ ಅಲ್ಲಿಗೆ ಅನ್ವಯ. ಮತ್ತು ಎಂಥವ ಪರಮಾತ್ಮ? ಅವ್ಯಾಕೃತ ಗೃಹಸ್ಥಾಯ, ಸಾಕಲ್ಯೇನ ವ್ಯಾಖ್ಯಾತಃ ನ ಭವತೀತಿ ಅವ್ಯಾಕೃತಃ ಅಪ್ರಸಿದ್ಧಃ ಅಂತ ಅರ್ಥ. ಪರಮಾತ್ಮನನ್ನ ಯಾರು ತಾನೇ ತಿಳಿಸಿಕೊಳ್ಳಿಕ್ಕೆ ಸಾಧ್ಯ? ಯಾರಿಂದಲೂ ಸಂಪೂರ್ಣವಾಗಿ, ಎಲ್ಲರೂ ಯಥಾಯೋಗ್ಯ ತಿಳಿಸಬಹುದ ಅಷ್ಟೇ ಹೊರತು ಸಂಪೂರ್ಣವಾಗಿ ದೇವರನ್ನ ತಿಳಿಸಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತ ಅವ್ಯಾಕೃತ ಗೃಹ, ಗೃಹ ಅಂದ್ರೆ ಮಂದಿರ ಅಂತ ಅರ್ಥ. ಯಾವುದು? ವೈಕುಂಠ. ನಿತ್ಯ ವೈಕುಂಠಾಖ್ಯ ಸ್ಥಾನಂ ವಾ ತಸ್ಮಿನ್ ತಿಷ್ಠತಿ ಇತಿ ಅವ್ಯಾಕೃತ ಗೃಹಸ್ಥಸ್ಮೈ, ಗೃಹಸ್ಥಃ ತಸ್ಮೈ ಅಂತ ಅರ್ಥ. ನಿತ್ಯ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಪರಮಾತ್ಮನ ತ್ರಿಧಾಮ ಅಂತ 3 ಧಾಮ, ಅಲ್ಲಿ ನಿತ್ಯ ವಾಸವಾಗಿರ್ತಾನೆ. ಎಷ್ಟು ಚಂದ ಇದೆ ನೋಡಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ಬಿಡ್ತಾರೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಹಾಗೆ ಅಂತ, ವೈಕುಂಠವನ್ನು ಬಿಟ್ಟು ಬಂದ ಹಾಗೆ ಅಂತ. ಆದರೆ ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ? ಅವ್ಯಾಕೃತ ಗೃಹಸ್ಥಾಯ, ಆ ಶಾಶ್ವತವಾಗಿ ವೈಕುಂಠಾದಿ ಲೋಕದಲ್ಲಿ ಇರುವವನೇ ಅಂತ ಅರ್ಥ. ಅಂದರೆ ಮತ್ತೆ ಪರಮಾತ್ಮ ವೈಕುಂಠ ಬಿಟ್ಟು ಬಂದನೋ ಇಲ್ಲವೋ? ಹಾಗೆಂದರೆ ಒಂದು ರೂಪದಿಂದ ಬರ್ತಾನೆ, ಒಂದು ರೂಪದಿಂದ ಅಲ್ಲೇ ಇರ್ತಾನೆ ಅಂತ ಇಷ್ಟು ನಾವು ತಿಳ್ಕೋಬೇಕದು. ದೇವರೆಂದಿಗೂ ವೈಕುಂಠ ಬಿಟ್ಟು ಬರೋದಿಲ್ಲ, ಅದು ನಿತ್ಯ ಸ್ಥಾನ. ಒಂದು ನಿತ್ಯ ವೈಕುಂಠಾಖ್ಯ ಸ್ಥಾನಂ ವಾ ತಸ್ಮಿನ್ ತಿಷ್ಠತಿ ಅವ್ಯಾಕೃತ ಗೃಹಸ್ಥಾಯ ಅಂತ ಪರಮಾತ್ಮನಿಗೆ ನಮಸ್ಕಾರ. ಮತ್ತು ಎಂಥವು ಪರಮಾತ್ಮ? ರಮಾ ಪ್ರಣಯಿನೇ, ಹಾಗೆಂದ್ರೆ ಪ್ರಣಯ ಅಂದ್ರೆ ಸ್ನೇಹ ಅಂತ ಅರ್ಥ. ಸ್ನೇಹ ಉಳ್ಳವ. ರಮಾಯಾ ಪ್ರಣಯಿ ಸಖ, ಲಕ್ಷ್ಮೀದೇವಿಗೆ ಪ್ರಿಯನಾದವ. ರಮಾ ಪ್ರಣಯಿನೇ ಅಂತ ಪರಮಾತ್ಮನಿಗೆ ನಮಸ್ಕಾರ ಅಂತ ಒಟ್ಟಾರ್ಥ. ಚಿದಚಿದ್ಭೇದಮಖಿಲಂ ವಿಧಾಯ ಧಾಯ ಭುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.